ಡಿಕೆಶಿ ಬೆಂಬಲಿಗರಿಗೆ ರಿಲೀಫ್ ಕೊಟ್ಟ ಕ್ಯಾಬಿನೆಟ್. ಡಿಕೆಶಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದವರಿಗೆ ಈಗ ಮುಕ್ತಿ ಸಿಕ್ಕಿದೆ. ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ 60 ಪ್ರಕರಣಗಳನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಸಿಲುಕಿದಂತ ಡಿಕೆಶಿ ಬೆಂಬಲಿಗರು ಈ ವೇಳೆ 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧಿಸಿದ್ದ ಇಡಿ, ಅದಾದ ಬಳಿಕ 2019ರಲ್ಲಿ ಡಿಕೆಶಿ ಬಂಧನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಬೆಂಬಲಿಗರ ಮೇಲಿದ್ದ 11 ಕೇಸನ್ನ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಆ ಕೇಸ್ನಿಂದ ಸಚಿವ ಸಂಪುಟದಲ್ಲಿ ಮುಕ್ತಿ ಕೊಡಲಾಗಿದೆ. 60 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಡಿಕೆಎಸ್ ಬೆಂಬಲಿಗರು ಸಿಲುಕಿದ್ರು. 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧನವಾಗಿತ್ತಲ್ಲ ಇಡಿ ಅಧಿಕಾರಿಗಳಿಂದ. ಆ ವೇಳೆ ಆ ಒಂದು ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಆ ಕೇಸನ್ನು ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಡಿಕೆಶಿ ಬೆಂಬಲಿಗರಿಗೆ ರಿಲೀಫ್ ಕೊಟ್ಟ ಕ್ಯಾಬಿನೆಟ್. ಡಿಕೆಶಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದವರಿಗೆ ಈಗ ಮುಕ್ತಿ ಸಿಕ್ಕಿದೆ. ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ 60 ಪ್ರಕರಣಗಳನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಸಿಲುಕಿದಂತ ಡಿಕೆಶಿ ಬೆಂಬಲಿಗರು ಈ ವೇಳೆ 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧಿಸಿದ್ದ ಇಡಿ, ಅದಾದ ಬಳಿಕ 2019ರಲ್ಲಿ ಡಿಕೆಶಿ ಬಂಧನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಬೆಂಬಲಿಗರ ಮೇಲಿದ್ದ 11 ಕೇಸನ್ನ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಆ ಕೇಸ್ನಿಂದ ಸಚಿವ ಸಂಪುಟದಲ್ಲಿ ಮುಕ್ತಿ ಕೊಡಲಾಗಿದೆ. 60 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಡಿಕೆಎಸ್ ಬೆಂಬಲಿಗರು ಸಿಲುಕಿದ್ರು. 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧನವಾಗಿತ್ತಲ್ಲ ಇಡಿ ಅಧಿಕಾರಿಗಳಿಂದ. ಆ ವೇಳೆ ಆ ಒಂದು ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಆ ಕೇಸನ್ನು ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಡಿಕೆಶಿ ಬೆಂಬಲಿಗರಿಗೆ ರಿಲೀಫ್ ಕೊಟ್ಟ ಕ್ಯಾಬಿನೆಟ್. ಡಿಕೆಶಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದವರಿಗೆ ಈಗ ಮುಕ್ತಿ ಸಿಕ್ಕಿದೆ. ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ 60 ಪ್ರಕರಣಗಳನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಸಿಲುಕಿದಂತ ಡಿಕೆಶಿ ಬೆಂಬಲಿಗರು ಈ ವೇಳೆ 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧಿಸಿದ್ದ ಇಡಿ, ಅದಾದ ಬಳಿಕ 2019ರಲ್ಲಿ ಡಿಕೆಶಿ ಬಂಧನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಬೆಂಬಲಿಗರ ಮೇಲಿದ್ದ 11 ಕೇಸನ್ನ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಆ ಕೇಸ್ನಿಂದ ಸಚಿವ ಸಂಪುಟದಲ್ಲಿ ಮುಕ್ತಿ ಕೊಡಲಾಗಿದೆ. 60 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಡಿಕೆಎಸ್ ಬೆಂಬಲಿಗರು ಸಿಲುಕಿದ್ರು. 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧನವಾಗಿತ್ತಲ್ಲ ಇಡಿ ಅಧಿಕಾರಿಗಳಿಂದ. ಆ ವೇಳೆ ಆ ಒಂದು ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಆ ಕೇಸನ್ನು ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಡಿಕೆಶಿ ಬೆಂಬಲಿಗರಿಗೆ ರಿಲೀಫ್ ಕೊಟ್ಟ ಕ್ಯಾಬಿನೆಟ್. ಡಿಕೆಶಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದವರಿಗೆ ಈಗ ಮುಕ್ತಿ ಸಿಕ್ಕಿದೆ. ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ 60 ಪ್ರಕರಣಗಳನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಸಿಲುಕಿದಂತ ಡಿಕೆಶಿ ಬೆಂಬಲಿಗರು ಈ ವೇಳೆ 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧಿಸಿದ್ದ ಇಡಿ, ಅದಾದ ಬಳಿಕ 2019ರಲ್ಲಿ ಡಿಕೆಶಿ ಬಂಧನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಬೆಂಬಲಿಗರ ಮೇಲಿದ್ದ 11 ಕೇಸನ್ನ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಆ ಕೇಸ್ನಿಂದ ಸಚಿವ ಸಂಪುಟದಲ್ಲಿ ಮುಕ್ತಿ ಕೊಡಲಾಗಿದೆ. 60 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಡಿಕೆಎಸ್ ಬೆಂಬಲಿಗರು ಸಿಲುಕಿದ್ರು. 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧನವಾಗಿತ್ತಲ್ಲ ಇಡಿ ಅಧಿಕಾರಿಗಳಿಂದ. ಆ ವೇಳೆ ಆ ಒಂದು ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ
ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಆ ಕೇಸನ್ನ ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಡಿಕೆಶಿ ಬೆಂಬಲಿಗರಿಗೆ ರಿಲೀಫ್ ಕೊಟ್ಟ ಕ್ಯಾಬಿನೆಟ್. ಡಿಕೆಶಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದವರಿಗೆ ಈಗ ಮುಕ್ತಿ ಸಿಕ್ಕಿದೆ. ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ 60 ಪ್ರಕರಣಗಳನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಸಿಲುಕಿದಂತ ಡಿಕೆಶಿ ಬೆಂಬಲಿಗರು ಈ ವೇಳೆ 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧಿಸಿದ್ದ ಇಡಿ, ಅದಾದ ಬಳಿಕ 2019ರಲ್ಲಿ ಡಿಕೆಶಿ ಬಂಧನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಬೆಂಬಲಿಗರ ಮೇಲಿದ್ದ 11 ಕೇಸನ್ನ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಆ ಕೇಸ್ನಿಂದ ಸಚಿವ ಸಂಪುಟದಲ್ಲಿ ಮುಕ್ತಿ ಕೊಡಲಾಗಿದೆ. 60 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಡಿಕೆಎಸ್ ಬೆಂಬಲಿಗರು ಸಿಲುಕಿದ್ರು. 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧನವಾಗಿತ್ತಲ್ಲ ಇಡಿ ಅಧಿಕಾರಿಗಳಿಂದ. ಆ ವೇಳೆ ಆ ಒಂದು ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಆ ಕೇಸನ್ನ ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಡಿಕೆಶಿ ಬೆಂಬಲಿಗರಿಗೆ ರಿಲೀಫ್ ಕೊಟ್ಟ ಕ್ಯಾಬಿನೆಟ್. ಡಿಕೆಶಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದವರಿಗೆ ಈಗ ಮುಕ್ತಿ ಸಿಕ್ಕಿದೆ. ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ 60 ಪ್ರಕರಣಗಳನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಸಿಲುಕಿದಂತ ಡಿಕೆಶಿ ಬೆಂಬಲಿಗರು ಈ ವೇಳೆ 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧಿಸಿದ್ದ ಇಡಿ, ಅದಾದ ಬಳಿಕ 2019ರಲ್ಲಿ ಡಿಕೆಶಿ ಬಂಧನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಬೆಂಬಲಿಗರ ಮೇಲಿದ್ದ 11 ಕೇಸನ್ನ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಆ ಕೇಸ್ನಿಂದ ಸಚಿವ ಸಂಪುಟದಲ್ಲಿ ಮುಕ್ತಿ ಕೊಡಲಾಗಿದೆ. 60 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಡಿಕೆಎಸ್ ಬೆಂಬಲಿಗರು ಸಿಲುಕಿದ್ರು. 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧನವಾಗಿತ್ತಲ್ಲ ಇಡಿ ಅಧಿಕಾರಿಗಳಿಂದ. ಆ ವೇಳೆ ಆ ಒಂದು ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಆ ಕೇಸನ್ನ ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ. ಡಿಕೆಶಿ ಬೆಂಬಲಿಗರಿಗೆ ರಿಲೀಫ್ ಕೊಟ್ಟ ಕ್ಯಾಬಿನೆಟ್. ಡಿಕೆಶಿ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ದವರಿಗೆ ಈಗ ಮುಕ್ತಿ ಸಿಕ್ಕಿದೆ. ಕೇಸ್ನಿಂದ ಮುಕ್ತಿ ಕೊಡಲಾಗಿದೆ. ಸಚಿವ ಸಂಪುಟ ಸಭೆಯಲ್ಲಿ 60 ಪ್ರಕರಣಗಳನ್ನು ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಸಿಲುಕಿದಂತ ಡಿಕೆಶಿ ಬೆಂಬಲಿಗರು ಈ ವೇಳೆ 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧಿಸಿದ್ದ ಇಡಿ, ಅದಾದ ಬಳಿಕ 2019ರಲ್ಲಿ ಡಿಕೆಶಿ ಬಂಧನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ರು. ಡಿಕೆಶಿ ಬೆಂಬಲಿಗರ ಮೇಲಿದ್ದ 11 ಕೇಸನ್ನ ಈಗ ರಾಜ್ಯ ಸರ್ಕಾರ ಕೈಬಿಟ್ಟಿದೆ. ಡಿಕೆ ಶಿವಕುಮಾರ್ ಅವರನ್ನ ಬೆಂಬಲಿಸಿ ಪ್ರತಿಭಟನೆ ಮಾಡಿದ್ರು. ಈಗ ಆ ಕೇಸ್ನಿಂದ ಸಚಿವ ಸಂಪುಟದಲ್ಲಿ ಮುಕ್ತಿ ಕೊಡಲಾಗಿದೆ. 60 ಪ್ರಕರಣಗಳನ್ನ ಈಗ ವಾಪಸ್ ಪಡೆದಿದೆ ರಾಜ್ಯ ಸರ್ಕಾರ. 11 ಪ್ರಕರಣದಲ್ಲಿ ಡಿಕೆಎಸ್ ಬೆಂಬಲಿಗರು ಸಿಲುಕಿದ್ರು. 2019ರಲ್ಲಿ ಡಿಕೆ ಶಿವಕುಮಾರ್ ಬಂಧನವಾಗಿತ್ತಲ್ಲ ಇಡಿ ಅಧಿಕಾರಿಗಳಿಂದ. ಆ ವೇಳೆ ಆ ಒಂದು ಬಂಧನವನ್ನ ಖಂಡಿಸಿ ಅವರ ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ರಾಮನಗರ, ಕನಕಪುರ, ಬೆಂಗಳೂರಲ್ಲಿ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಪ್ರತಿಭಟನೆ ಮಾಡಿದ್ರು. ಈ ವೇಳೆ ಆ ಕೇಸನ್ನ ಈಗ ರಾಜ್ಯ ಸರ್ಕಾರ ವಾಪಸ್ ಪಡೆದಿದೆ.